ನಿನ್ನೆ ಪ್ರಧಾನಮಂತ್ರಿಗಳು ನಮ್ಮ ಗುರೂಜಿಯವರ ಧ್ಯಾನ ಮಂದಿರ ಉದ್ಘಾಟನೆ ಮಾಡಲಿಕ್ಕೆ ಬಂದ ಸಂದರ್ಭದಲ್ಲಿ ಏರ್ಪೋರ್ಟಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡುವಾಗ ಕರ್ನಾಟಕದ ಸರ್ಕಾರದ ಬಗ್ಗೆ ಮಾತನಾಡಿದ್ದಾರೆ. ಅದರ ಬಗ್ಗೆ ಕರ್ನಾಟಕದ ಸರ್ಕಾರದ ಪರವಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ಬಹಳ ಶಾರ್ಪ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಒಬ್ಬರು ಮಂತ್ರಿ ಸ್ವಲ್ಪ ತಾಳ್ಮೆಯಿಂದ ಮಾತಾಡಿದ್ದಾರೆ. ಅವರು ಸ್ವಾಭಾವಿಕವಾಗಿ ಬಂದಾಗ ಒಂದು ಕ್ಯಾಶುವಲ್ ಆಗಿ ಹೇಳಿದ್ದಾರೆ ಅಂತೇಳಿ ಒಬ್ಬರ ಮಂತ್ರಿ ಅಷ್ಟೊಂದು ಕಠಿಣವಾದ ಶಬ್ದ ಬಳಕೆ ಮಾಡಿಲ್ಲ. ಅದನ್ನು ನೋಡಿದ್ದೇನೆ. ಅವ್ರ ಹೆಸರು ಹೇಳ್ತಾನೆ ಜಾರಕಿಹೊಳಿ. ಆಯಿತಾ, ಬಾಕಿಯವ್ರ ಬಗ್ಗೆ ನಾನು ಮಾತನಾಡೋಣ. ಈಗ ನಾನು ಬಂದಿರೋದು, ನಾನೊಬ್ಬ ರೈತರ ಮಗ. ಏನೋ ನಮ್ಮ ರೈತರು ಹಂತ ಹಂತವಾಗಿ ನನ್ನನ್ನು ಬೆಳೆಸ್ಕೊಂಡು ನಾನು ವಿರೋಧ ಪಕ್ಷ ನಾಯಕನಾದೆ, ಶಾಸಕನಾದೆ, ಮಂತ್ರಿ ಆದೆ, ಮುಖ್ಯಮಂತ್ರಿ ಆದೆ, ಪ್ರಧಾನಮಂತ್ರಿ ಆದೆ. ಈ ದೇಶದ ಆಡಳಿತದ ಬಗ್ಗೆ ಸಾಕಷ್ಟು ಅನುಭವ ಇದೆ. ನಾನು ಯಾರ ಬಗ್ಗೆ ಟೀಕೆ ಮಾಡಲಿಕ್ಕೆ ಹೋಗಲ್ಲ. ನಾನು ಅಧಿಕಾರದಲ್ಲಿದ್ದಾಗ ಸಾಮಾಜಿಕ ನ್ಯಾಯ ಕೊಡೋದ್ರ ಬಗ್ಗೆ ಯಾರಿಂದನೂ ಹೇಳಿಸ್ಕೊಳ್ಳಿಲ್ಲ. ಅದು ಜಾತಿಯ ಹಿನ್ನೆಲೆಯಿಂದ ನಾನು ಸಾಮಾಜಿಕ ನ್ಯಾಯ ಕೊಡಲಿಲ್ಲ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದೆ ಉಳಿದಿರ್ತಕ್ಕಂಥ